ಹಾಯ್ ಫ್ರೆಂಡ್ಸ್, ಇದೇನಿದು ಹೊಸ ರೆಸಿಪಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ತುಂಬ ಸ್ಪೆಷಲ್ಲಾಗಿ ಮಾಡಿರೋ ಜೆಲ್ಲಿ, ಜಾಕ್ ಫ್ರೂಟ್ ಜೆಲ್ಲಿ. ಈ ಸತಿ ಹಲಸಿನ ಹಣ್ಣು ಭಾಳ ಬೇಗನೆ ಸಿಕ್ತು ನನಗೆ. ಸಿಹಿ ಇದೆಯೋ ಇಲ್ವೋ ಅಂತ ಒಂದು ಕೊಂಡ್ಕೊಂಡು ತಿಂದು ನೋಡಿದೆ. ತುಂಬಾ ಸ್ವೀಟ್ ಇತ್ತು. ಏನೇನು ಅಡುಗೆ ಮಾಡ್ಬೋದು ಇದರಿಂದ ಅಂತ ಯೋಚನೆ ಮಾಡಿದಾಗ ಒಂದು ಇನ್ನೋವೇಟಿವ್ ರೆಸಿಪಿ ಫ್ಲ್ಯಾಶ್ ಆಯಿತು. ಅದೇನಪ್ಪ ಅಂದರೆ ಜಾಕ್ ಫ್ರೂಟ್ ಜೆಲ್ಲಿ. ಇದನ್ನು ಮಾಡಲಿಕ್ಕೆ ನೋಡಿ, ನಾನು 10-12 ಹಲಸಿನ ಸೊಳೆಗಳನ್ನು ತಗೊಂಡು ಬೀಜನ ಬೇರೆ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ 2 ಥರದ ಹಲಸಿನ ಹಣ್ಣು ಸಿಗುತ್ತೆ. ಒಂದು ಬಕ್ಕೆ ಮತ್ತು ಇನ್ನೊಂದು ಬೆಳುವ ಅಂತ. ಈ ಬಕ್ಕೆ ಹಲಸಿನ ಹಣ್ಣು ಏನಿದೆ ಇದ್ರ ಸೊಳೆಗಳು ದಪ್ಪ ಇರ್ತವೆ, ಗಟ್ಟಿಯಾಗಿರ್ತವೆ. ಅದೇ ಬೆಳುವ ಅನ್ನೋ ಹಲಸಿನ ಹಣ್ಣು ಸ್ವಲ್ಪ ಮೆತ್ತಗಿದ್ದು ಲೋಳೆಯಾಗಿರುತ್ತೆ. ಇದು ಬೆಳುವ ಹಲಸಿನ ಹಣ್ಣು ಅಂದರೆ ತಿಂಡಿ ಮಾಡಲಿಕ್ಕೆ ಇದು ಭಾಳ ರುಚಿ, ಹಾಗೆ ತಿನ್ನೋಕ್ಕಿಂತ. ನೋಡಿ, ಬೀಜ ತೆಕ್ಕೊಂಡು ಬಿಡಿಸಿಟ್ಕೊಂಡಿರ್ತಕ್ಕಂಥ ಹಲಸಿನ ಹಣ್ಣಿನ ಸೊಳೆಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಹಣ್ಣು ತುಂಬ ಸಿಹಿ ಇರೋದ್ರಿಂದ ನಾನು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಜೊತೆಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದರ ಜ್ಯೂಸನ್ನು ತಯಾರು ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕಿ, ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ. ಈ ಜ್ಯೂಸನ್ನು ನಾವು ಸೋಸ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ನಾನು ಒಟ್ಟು 1 ಲೋಟ ನೀರನ್ನು ನಾನಿಲ್ಲಿ ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸಿದ್ದೀನಿ. ಈಗ ನೋಡಿ, ನಾನು ಜ್ಯೂಸನ್ನು ಸೋಸಿಟ್ಕೊಂಡಿದ್ದೀನಿ. ಈಗ ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ನೀರನ್ನು ತಗೊಂಡು ನಾನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದ್ಮೇಲೆ ಅಗರ್ ಪೌಡರ್ ಅಂತ ಏನು ಅಂಗಡಿಲಿ ಸಿಗುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟಾಗುತ್ತೆ ಅಂತಾದರೆ 1-2 ಸ್ಪೂನ್ ನೀರು ಹಾಕಿ ಕದರಿ ಹಾಕಿ, ಇದು ನೈಸ್ ಪೌಡ್ರ್ ಆಗಿರೋದ್ರಿಂದ ಕುದಿಯೋ ನೀರಿಗೆ ಹಾಕಿದ ತಕ್ಷಣ ಗಂಟಾಗ್ಬೋದು. ಅದರಿಂದ ಕಂಟಿನ್ಯೂಸ್ ಸ್ಟರ್ ಮಾಡ್ತಾಯಿರಿ. ಈಗ ನೋಡಿ, ನಾನು ಜಾಕ್ ಫ್ರೂಟ್ ಜ್ಯೂಸನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸ್ಟರ್ ಮಾಡ್ತೀನಿ. ನಿಮ್ಮ ಹತ್ರ ಅಗರ್ ಪೌಡರ್ ಇಲ್ಲ ಅಂತಾದರೆ ಚೈನಾ ಗ್ರಾಸ್ ಅಂತ ಏನು ಸಿಗುತ್ತೆ ಅದನ್ನು ಸಹ ನೀವಿಲ್ಲಿ ಜೆಲ್ಲಿ ಮಾಡಲಿಕ್ಕೆ ಉಪಯೋಗಿಸ್ಕೊಬೋದು. ನೋಡಿ, ಈಗ ಇದನ್ನು ನಾನು ಚೆನ್ನಾಗಿ ಸ್ಟರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಆಗ್ತಾಯಿದೆ. ಇದು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಲಿಕ್ವಿಡ್ ಏನಿದೆ ಅದು ತಿಕ್ಕಾಗೋ ತನಕ ನಾವು ಕುದಿಸ್ಕೋಬೇಕು. ನೋಡಿ, ಇದು ಕುದ್ದಿದ್ದು ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮೌಲ್ಡ್ಗೆ ಹಾಕ್ಕೋಬೇಕು. ನನ್ನ ಹತ್ರ ಯಾವುದೇ ಶೇಪ್ನ ಮೌಲ್ಡ್ ಇರಲಿಲ್ಲ, ಆದ್ದರಿಂದ ನಮ್ಮ ಮನೇಲಿದ್ದ ಸ್ಟೀಲ್ ಬೌಲ್ ಹಾಗೆ ಚಪಾತಿ ಬಾಕ್ಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ನಾನು ಈ ಜೆಲ್ಲಿ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಮೇಲೆ ನಾನು ಆಲ್ಮಂಡಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಬಾದಾಮಿನ ಚಾಪ್ ಮಾಡಿಬಿಟ್ಟು ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬಹುದು. ನಿಮ್ಮ ಮನೇಲಿ ಮಕ್ಕಳು ಯಾವ ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾರೆ ಅದನ್ನು ಹಾಕಿಬಿಟ್ಟು ಗಾರ್ನಿಷ್ ಮಾಡಿ ರೆಫ್ರಿಜಿರೇಟರಲ್ಲಿ ಒಂದು 20-30 ಮಿನಿಟ್ಸ್ ಇಟ್ಟರೆ ಸಾಕು. ನೋಡಿ, ಈಗ ಜೆಲ್ಲಿ ಫಾರ್ಮ್ ಆಗಿದೆ. ಇದನ್ನು ನಾವು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮಲೆನಾಡಲ್ಲಿ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ದಿನ ಬೆಳಗಾದರೆ ಒಂದಲ್ಲ ಒಂದು ರೀತಿ ಅದರ ತಿಂಡಿ ಮಾಡ್ಕೊಂಡು ತಿಂತಾ ಇರ್ತೀವಿ. ನೋಡಿ, ಈಗ ಇನ್ನೋವೇಟಿವ್ ಆಗಿ ನಾನೊಂದು ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ. ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಕಲರ್ ಸಹ ತುಂಬ ಅಟ್ರಾಕ್ಟಿವ್ ಆಗಿದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.